ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಕಾಶ್. ಓಕೆ, ಸೊ ಇವತ್ತು ಒಂದು ಸಿಂಪಲ್ ಆದರೆ ಒಂದು ರಿಯಲ್ ಟಾಪಿಕ್ ಬಗ್ಗೆ ಮಾತಾಡೋಣ. ನಾವು ಎಲ್ಲರೂ ಫುಡ್ ಡೆಲಿವರಿ ಅಥವಾ ಗ್ರಾಸರಿ ಆ್ಯಪ್ಸ್ ಡೈಲಿ ಯೂಸ್ ಮಾಡ್ತಾಯಿದ್ದೀವಿ. ರೆಗ್ಯುಲರಾಗಿ ಮಾಡ್ತೇವೆ ನಾವು. ಆದರೆ ಕೇರ್ಫುಲ್ಲಾಗಿ ನೋಡಿದರೆ ಒಂದು ಸಿಂಪಲ್ ಹ್ಯಾಬಿಟ್ ಬಿಗ್ ಪ್ರಾಬ್ಲಮ್ ಆಗಿದೆ. ಮೊದಲಿಗೆ ಶಾಪಿಂಗ್ ಅಂದರೆ ಸಿಂಪಲ್ ಆಗಿತ್ತು. ಚಿಕನ್ ಇರುವಾಗ ಆವಾಗ ನಾವು ಇದನ್ನು ಯೋಚನೆ ಮಾಡ್ತಾಯಿದ್ವಿ. ಒಂದು ಕೊತ್ತಂಬರಿ ಸೊಪ್ಪು ಇರಲಿ, ಒಂದು ಮ್ಯಾಗಿ ಆಗಿರಲಿ, ಯಾವುದೋ ಬೇಕಾದರೂ ಆಗಿರಲಿ. ಸೊ ನಾವೇನು ಮಾಡ್ತಾಯಿದ್ವಿ, ಒಂದು ಚಿಕನ್ ಇರುವಾಗ ನಮ್ಮಮ್ಮ ಎಲ್ಲ ಏನು ಮಾಡ್ತಾಯಿದ್ರು, ಒಂದು ಲಿಸ್ಟ್ ತಗೋತಾಯಿದ್ರು, ಅದರಲ್ಲಿ ಬರ್ಕೋತಾಯಿದ್ರು, ಆಮೇಲೆ ಅದನ್ನು ಒಂದು ಶಾಪ್ಕೀಪರ್ಗೆ ಕೊಡ್ತಾಯಿದ್ವಿ ಅಲ್ವಾ. ನಿಮಗೆ ಜ್ಞಾಪಕ ಇದ್ದರೆ ಅದನ್ನು ರಿಲೇಟ್ ಮಾಡ್ಕೋಬೋದು, ಸರಿನಾ? ಸೊ ಇದು ಏನಾಗುತ್ತೆ ಇವಾಗ ಇವತ್ತು ಡೆಲಿವರಿ ಆ್ಯಪ್ಸ್ ನೋಡಿದರೆ ಒಂದು ತುಂಬ ಸತಿ ಅದೇ ಪ್ರಾಸೆಸ್ನ ರಿಪೀಟ್ ಮಾಡ್ತಾ ಇರಬೇಕು. ಸೊ ಪ್ರತಿ ಸಲ ಆರ್ಡರ್ ಮಾಡಬೇಕಾದ್ರೆ ಒಂದು ಸೈಕಲ್ನ ಅದಾಗುತ್ತೆ, ಒಂದು ಪ್ರಾಸೆಸ್ ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಕನ್ನಡದಲ್ಲಿ ಏನಾಗುತ್ತೆ, ಒಂದು ಆ್ಯಪಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತಲ್ವ, ಒಂದು ಅಪ್ಲಿಕೇಶನಲ್ಲಿ ಏನು ಮಾಡ್ತೀವಿ, ಒಂದು ಡೆಲಿವರಿ ಆ್ಯಪ್ಸ್ ತೊಗೊಂಡಿದ್ರೆ ಝೊಮ್ಯಾಟೊ, ಬ್ಲಿಂಕಿಟೊ, ಝೆಪ್ಟೊ ಅಂದ್ಕೊಂಡು. ಸೊ ಏನು ಮಾಡ್ತೀವಿ, ನಾವು ಒಂದು ಓಪನ್ ಮಾಡ್ತೀವಿ, ಯಾವುದಾದ್ರು ಪ್ರಾಡಕ್ಟ್ ಬೇಕಾದರೆ ಸರ್ಚ್ ಮಾಡ್ತೀವಿ, ಮತ್ತು ಸೆಲೆಕ್ಟ್ ಮಾಡಿ ಅದನ್ನು ಆ್ಯಡ್ ಟು ಕಾರ್ಟ್ ಮಾಡ್ತೇವೆ ಅಲ್ವಾ. ಎಲ್ಲರೂ ಗೊತ್ತಿರೋ ವಿಷಯ ಇದು. ಸೊ ರಿಪೀಟ್ ಆಗುತ್ತೆ. ಇದು ಪ್ರತಿ ಸತಿನೂ ಇದನ್ನೇ ಮಾಡಬೇಕು ನಾವು. ಸೊ ಇದನ್ನೇ ನನ್ನ ಫ್ರೆಂಡು ಕಂಪೇರ್ ಮಾಡಿರೋದು ಇದನ್ನು. ಲೈಕ್ ನಾನು ಇದನ್ನು ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ನಿಮಗೆ ಇದನ್ನೇ ಸೇಮ್ ಪ್ರಾಬ್ಲಮ್ನ ಫೇಸ್ ಮಾಡುತ್ತಾ ಇದ್ದರೆ ಹೇಳಿ ಕಮೆಂಟ್ಸಲ್ಲಿ, ಯಾವ ಥರ ನಿಮಗೆ ಅನಿಸ್ತಿದೆ ಅಂತ. ಓಕೆ, ಸೊ ಇದೇ ಆ್ಯಪ್ ಸೈಕಲ್ನ ಅದನ್ನು ನನ್ನ ಫ್ರೆಂಡ್, ನಾನು ಇದೇ ಪ್ರಾಬ್ಲಮ್ ಶೇರ್ ಮಾಡ್ತಾಯಿದ್ದೆ ನನ್ನ ಫ್ರೆಂಡ್ ಜೊತೆಗೆ. ಇದು ಆ್ಯಪ್ ಸೈಕಲು ಅದೇ ಸಿಲ್ಕ್ ಬೋರ್ಡ್ ಸಿಗ್ನಲ್, ಹಾಗೆ ಪ್ರತಿದಿನ ಅದೇ ಸ್ಟೆಪ್ಸು, ಅದೇ ಜಾಮು, ಅದೇ ಎಕ್ಸಿಟ್ ಇಲ್ಲ, ಸರಿನಾ? ಅದೇ ಪ್ರಾಸೆಸ್ಗೆ ಅದೇ ರೋಡ್ ಹೋಗಬೇಕು, ನಾನು ಆಫೀಸಿಂದ ಅದೇ ರೋಡ್ ಹೋಗಬೇಕು, ವಾಪಸ್ ಅದೇ ರೋಡ್ಗೆ ಬರಬೇಕು ಅಲ್ವಾ. ಸೊ ಅದೇ ಸೇಮ್ ಸ್ಟೆಪ್ಸ್ ನಾನು ಮಾಡ್ತಾಯಿದ್ದೇನೆ ಅಲ್ವಾ. ಸೊ ಡೈಲಿ ಮೀಲ್ಸ್ ಆರ್ಡರ್ ಮಾಡಬೇಕಾದ್ರೆ ಅದೇ ಬೋರಿಂಗ್ ಸೈಕಲ್ಲು. ಒಂದು PG ಹುಡುಗರಿಗೆ ಏನಾಗುತ್ತೆ ಅಂದರೆ, ಅವರು ಬ್ರೆಡ್ ಆರ್ಡರ್ ಮಾಡಬೇಕಾದ್ರೆ ಆ್ಯಪ್ ಓಪನ್ ಮಾಡಬೇಕು, ಅವರು ಸರ್ಚ್ ಮಾಡಬೇಕು ಅದನ್ನು ಆ್ಯಪ್ನ. ಬ್ರೆಡ್ ರೋಸ್ಟ್ ಆಗಿದೆ ಇದೇ ವೇಟಲ್ಲಿ ಮಾಡೋಕ್ಕೆ ಒಂಥರ ಆಗುತ್ತೆ ಅಲ್ವಾ. ಸೊ ನಾನು ರಿಲೇಟ್ ಮಾಡ್ತೇನೆ, ಸರಿನಾ? ನಮಗೆ ಕೂಡ ಈ ಫೀಲಿಂಗು ಬರುತ್ತೆ. ಬೇರೆ ಆ್ಯಡ್ ಐಟಮ್ಸ್ ಆ್ಯಡ್ ಮಾಡಬೇಕು, ಇರಿಟೇಟ್ ಆಗುತ್ತಲ್ವಾ, ಇರಿಟೇಟ್ ಮಾಡುತ್ತೆ ಈ ಆ್ಯಪ್ಸ್ಗಳು ನಮಗೆ ಅಲ್ವಾ. ಮತ್ತು ಜೊತೆಗೆ ಪ್ರೈಸ್ ಪ್ರಾಬ್ಲಮ್ಮು, ಸಡನ್ ಹೈಕು, ಹಿಡನ್ ಡೆಲಿವರಿ ಚಾರ್ಜಸ್ಸು. ಇವಾಗ ಇದು ಒಂದು ಪ್ರಾಬ್ಲಮ್ ನೀವು ಫೇಸ್ ಮಾಡಿದರೆ ಹೇಳಿ ನನಗೆ ಕಮೆಂಟ್ಸಲ್ಲಿ. ಒಂದು ಆ್ಯಂಡ್ರಾಯ್ಡಲ್ಲಿ ಒಂದು ಪ್ರೈಸು, ಐಫೋನಲ್ಲಿ ಬೇರೆ ಪ್ರೈಸು. ಇದನ್ನು ಫೇಸ್ ಮಾಡಿರ್ಬೋದು. ನನ್ನ ಪ್ರಾಬ್ಲಮ್ಸು ನನ್ನ ಹತ್ರ ಲೈಕ್ ಆ ಥರ ಐಫೋನ್ಸ್ಗಳಿಲ್ಲ, ಬಟ್ ನಾನು ಇದನ್ನು ರಿಲೇಟ್ ಮಾಡ್ತೇನೆ. ಲೈಕ್ ಕಾಮನ್ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ನಂಗೆ ಗೊತ್ತಿದ್ದು. ಸೊ ಎಲ್ಲ ಬೇರೆ ಆ್ಯಪ್ಸ್ ತಗೊಳ್ಳಿ, ಈ ಪ್ರೈಸ್ ಪ್ರಾಬ್ಲಮ್ ಊಬರಲ್ಲೂ ಇದೆ, ಓಲಾಲ್ಲೂ ಇದೆ, ಸೇಮ್ ಡೆಲಿವರಿ ಆ್ಯಪ್ಸಲ್ಲೂ ಸೇಮ್ ಇಶ್ಯೂಸ್ ಎಲ್ಲ ನನ್ನ ಫ್ರೆಂಡ್ಸ್ಗಳು ಫೇಸ್ ಮಾಡ್ತಾರೆ ಇದನ್ನು. ಸೊ ಬಿರಿಯಾನಿ ಪ್ಯಾಕೆಟ್ ಜೊತೆಗೆ ಊಬರ್ ರೈಡ್ ಫ್ರೀ ಬರುತ್ತೆ. ಸೊ ಇವೆಲ್ಲ ಸ್ಮಾಲ್ ಅನಿಸುತ್ತೆ ನಮಗೆ, ಆದರೆ ಫೈನಲಿ ಜಾಸ್ತಿ ಆಗುತ್ತೆ. ನಿಮಗೆ ಇದು ಫೆಮಿಲಿಯರ್ ಅನಿಸುತ್ತೆ ಅಂದರೆ ಹೇಳಿ ಕಮೆಂಟ್ಸಲ್ಲಿ. ಸೊ ನಾನು ತುಂಬ ಜನ ಜೊತೆಗೆ ಇದು ಕನಸನ್ನು ಶೇರ್ ಮಾಡಿದ್ದೀನಿ, ಪ್ರಾಬ್ಲಮ್ನ ಹೇಳ್ತಾ ಇದ್ದೀನಿ. ಮತ್ತು ಎಲ್ಲ ಜನರು ಒಂದು ಥರ ಹೇಳೋದು, ಪ್ರಾಬ್ಲಮ್ ಆರ್ಡರ್ನಲ್ಲಿಲ್ಲ, ಪ್ರಾಸೆಸ್ನಲ್ಲಿದೆ. ಸೊ ತುಂಬ ಜನ ಅಂತಾರೆ, ಏನಿಲ್ಲ, ತೊಂದರೆ ಇಲ್ಲ, ಏನಾದರೂ ಆದರೆ ನಮಗೆ ಆರ್ಡರ್ ಆದರೂ ಬರ್ತಾಯಿದೆ ಅಲ್ವಾ ನಮ್ಮ ಮನೇಲಿ, ಅಷ್ಟೇ ಸಾಕು. ಲೈಕ್ ಸುಮಾರು ಜನ ಆ ಥರ ಹೇಳ್ತಾರೆ. ಸೊ ನಿಮ್ದು ಏನು ಪ್ರಾಬ್ಲಮ್ಸ್ ಬರ್ತಾಯಿದೆ
ಕಮೆಂಟ್ ಡೌನಲ್ಲಿ ಹೇಳಿ. ಸೊ ಇದನ್ನು ಒಂದು ತುಂಬಾ ರೆಸ್ಪಾನ್ಸ್ ಬಂದರೆ ಏನಾದರೂ ಸೊಲ್ಯೂಷನ್ ಹುಡ್ಕೋಣ, ಏನಾದರೂ ಮಾಡೋಣ ಇದರ ಬಗ್ಗೆ. ಸೊ ಜಸ್ಟ್ ನನಗೆ ಅನಿಸ್ತು ಇದು. ನನಗೆ ತುಂಬ ಸಲ ಮಾತಾಡ್ತಾ ಇದ್ದೀನಿ, ಇದು ಪ್ರಾಪರ್ ಆರ್ಡರ್ನಲ್ಲಿಲ್ಲ, ಸೊ ಪ್ರಾಸೆಸ್ಸಲ್ಲಿದೆ. ನೋಡಿ, ಇಮ್ಯಾಜಿನ್ ಮಾಡಿ, ಒಂದು ಸಿಂಪಲ್ ಡಿಜಿಟಲ್ ಟು ಡು ಲಿಸ್ಟ್ ಬರೆದ್ರೆ, ಓಕೆ, ಆ್ಯಪ್ ಆಟೋಮೆಟಿಕ್ಕಾಗಿ ಕಾರ್ಟ್ ಬಿಲ್ಡ್ ಮಾಡಿದ್ರೆ ಹೆಂಗಿರುತ್ತೆ ಇದು ಅಲ್ವಾ? ಅಥವಾ ರೆಗ್ಯುಲರ್ ಐಟಮ್ಸ್ ಲಿಸ್ಟ್ ಸ್ಟೋರ್ ಮಾಡಿ ಆ್ಯಪ್ ಸಜೆಸ್ಟ್ ಮಾಡುತ್ತೆ. ಓಕೆ, ಸೊ ಈ ಥರನೂ ನಾವು ಯೋಚನೆ ಮಾಡ್ಬೋದು. ನಿಮಗೆ ಯಾವ ಥರ ಅನಿಸುತ್ತೆ, ಯಾವ ಥರ ಪ್ರಾಬ್ಲಮ್ನ ಇದನ್ನು ಸಾಲ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸೊ ನನಗಂತೂ ತುಂಬಾ ಫ್ರಸ್ಟ್ರೇಟ್ ಆಯಿತು. ತುಂಬಾ ಏನಪ್ಪ ಇದು, ಒಂದು ಐಟಮ್ಸ್ ತೊಗೋಬೇಕು ಅಂದರೆ ಅದನ್ನು ಆ್ಯಡ್ ಟು ಕಾರ್ಟಾಗಿ ಮಾಡಬೇಕು, ಸೇಮ್ ಪ್ರಾಸೆಸ್ನ ಹುಡುಕಿದ್ರೆ ಒಂದು ಐಟಮ್ಸ್ ಸಿಗೋದು ಇಲ್ಲ ಒಂದು ಆ್ಯಪಲ್ಲಿ, ಬೇರೆ ಆ್ಯಪ್ಸಲ್ಲಿ ನೋಡ್ಬೇಕು ನಾವು. ಸೊ ಕೈಂಡ್ ಆಫ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ಸ್ನ ನಂಗೆ ಹೇಳಿ ಗೊತ್ತಾಗುತ್ತೆ. ಸೊ ನಾವು ಹಳೆ ಕಾಲದಲ್ಲಿ ಇದೇ ತಾನೇ ಮಾಡ್ತಾಯಿದ್ದು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಅದೆಲ್ಲ ತಗೋತಾ ಇದ್ವಿ ಅಲ್ವಾ? ಸೊ ಶಾಪ್ಕೀಪರಿಂದ ಅಲ್ಲೇ ಕಿರಾಣ ಸ್ಟೋರಲ್ಲಿ ನಾವು ತೊಗೋತಾ ಇದ್ವಿ ಅಲ್ವಾ? ಸೊ ಇದು ಒಂದು ರಿಲೇಟ್ ಆಗುತ್ತೆ. ಒಂದು ಕಾಮನ್ ಪ್ರಾಬ್ಲಮ್ ಏನಂದರೆ, ಲೋಕಲ್ ಸ್ಟೋರ್ಸ್ದು ಸತ್ತೋಗ್ತಾ ಇದೆ ಅಂದರೆ ಲೋಕಲ್ ಸ್ಟೋರಲ್ಲಿ ಯಾರೂ ಹೋಗ್ತಾ ಇಲ್ಲ ತೊಗೊಳಕ್ಕೆ. ಸೊ ಈ ಪರ್ಟಿಕ್ಯುಲರ್ ರೆವಲ್ಯೂಷನನ್ನು ನಾವು ಮಾಡಿದ್ರೆ ಇದು ಎಷ್ಟು ಚೆನ್ನಾಗಿರುತ್ತೆ. ಪ್ರಾಫಿಟ್ಟು ಇದೆಲ್ಲ ಜನಕ್ಕೂ ಗೊತ್ತಾಗುತ್ತೆ. ಪ್ರಾಫಿಟ್ ಅವರು 2 ಕಾಸು ದುಡಿತಾರೆ, ಸರಿ ಇಲ್ಲ? ಸೊ ಈ ಥರ ಕೆಲಸಗಳು ಮಾಡಬೇಕು ನಾವು. ಸೊ ಒಂದು ಟೈಮ್ ಡೆಲಿವರಿ ಚಾರ್ಜ್ 60 ರೂಪಾಯಿ ಹೇಳಿ ಡಿಸ್ಟೆನ್ಸ್ ಚೆಕ್ ಮಾಡಿದರೆ ಜಸ್ಟ್ 1 ಕಿಲೋಮೀಟರ್. ನೋಡಿ, ಈ ಆ್ಯಪ್ಸ್ಗಳು ಅವರು ಸಖತ್ತಾಗಿ ದುಡ್ಡು ಹೊಡಿತಾ ಇದ್ದಾರೆ, ಸರಿನಾ? ಸೊ 10 ರೂಪಾಯಿ ಅಂದ್ಕೊಂಡು 20 ರೂಪಾಯಿ ತೊಗೋತಾರೆ, 50 ರೂಪಾಯಿ ಆಗಿಬಿಡುತ್ತೆ, 60 ರೂಪಾಯಿ ಆಗೋಗುತ್ತೆ. ಸೊ ಒಂದು ಸತಿ ಅವ್ರು ಬಿಸ್ನೆಸ್ ಮಾಡ್ತಾರೆ, ಆಮೇಲೆ ಜಾಸ್ತಿ ಮಾಡ್ಕೋತಾರೆ, ಸರಿನಾ? ಸೊ ಈ ಅಷ್ಟರಲ್ಲೇ ಬೀಳುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇದಕ್ಕೆ ನಾವು ಲಕ್ಸುರಿ ಫೀಚರ್ಸ್ ಬೇಡ, ಜಸ್ಟ್ ಟು ಡು ಲಿಸ್ಟ್ ಇರಬೇಕು. ಅಪ್ಲೋಡ್ ಮಾಡಿದ್ರೆ ಇದು ಸಕ್ಕತ್ತಾಗಿರುತ್ತೆ. ಬಟ್ ನಿಮ್ಮ ಫೀಡ್ಬ್ಯಾಕ್ ಬೇಕು. ಸೊ ನೀವು ಆ್ಯಪ್ಸ್ ಯೂಸ್ ಮಾಡೋದು ರೆಗ್ಯುಲರ್ ಅಂದರೆ ನಿಮಗೆ ಏನು ತುಂಬ ಇರಿಟೇಟ್ ಆಗಲ್ಲ, ನಂಗೆ ಅನಿಸುತ್ತೆ ಹಂಗೆ, ಸರಿನಾ? ಸೊ ಇರಿಟೇಟ್ ಆಗುತ್ತೆ, ಬಟ್ ಹ್ಯಾಬಿಚುವಲ್ ಆಗುತ್ತೆ. ಏನು ಅಲ್ಟರ್ನೇಟಿವ್ ಸೊಲ್ಯೂಷನ್ ಇಲ್ವಲ್ಲ, ಏನು ಮಾಡಬೇಕು? ಇದನ್ನೇ ಮಾಡೋಣ ಅಂತ ಮಾಡ್ತೀವಿ, ನಾನು ಹಂಗೆ ಮಾಡ್ತೀನಿ. ಸೊ ರಿಪಿಟೇಟಿವ್ ಆರ್ಡರಿಂಗ್ ಆಗುತ್ತೆ, ಮತ್ತು ಹಿಡನ್ ಚಾರ್ಜಸ್, ಸಡನ್ ಪ್ರೈಸಸ್ ಚಾರ್ಜಸ್, ಅಥವಾ ಬೇರೆ ಏನೋ ಒಂದು ಪ್ರಾಬ್ಲಮ್ ಹೇಳಿ. ವರ್ಸ್ಟ್ ಅಂದರೆ ಡೆಲಿವರಿ ಸಿಗ್ನಲಲ್ಲಿ ಸ್ಟಕ್ ಆಗಿರೋದು ಒಂದು 30 ಮಿನಿಟ್ಸ್ ಅಂತ ಹೇಳ್ತಾರೆ. ನಾನು ಅವರಿಗೆ ಡೈರೆಕ್ಷನ್ ಹೇಳೋಕ್ಕೆ ಕಾಲ್ ಮಾಡಿದ್ರು, ಅವರಿಗೆ ಹುಡ್ಕೊಡ್ಬೇಕಿತ್ತು. ಒಂದು ಸತಿ ನಾನು ಯೋಚನೆ ಮಾಡ್ತೀನಲ್ಲ, ಝೊಮ್ಯಾಟೋ ಅಲ್ಲಿ ಒಂದು ಸತಿ ಏನಾಗುತ್ತೆ, ಒಂದು ಮೊಬೈಲ್ ಕೆಟ್ಟೋಯ್ತು, ಸ್ವಿಚ್ ಆಫ್ ಆಗೋಯ್ತು, ಆವಾಗ ಏನಾಗುತ್ತೆ? ಆ ಥರ ಆಪ್ಷನ್ಸ್ ಇರಬೇಕಲ್ವ. ಏನಾದರೂ ಕಸ್ಟಮರ್ಗೆ ಕಾಲ್ ಮಾಡಿ ಹೇಳೋದು, ನಾನು ಆರ್ಡರ್ ಮಾಡೋಕ್ಕಾಗಲಿಲ್ಲ, ನಾನು ಹಂಗೆ ಮಾಡ್ತಾಯಿದ್ದೆ. ಕಸ್ಟಮರ್ಗೆ ಬರ್ತಾಯಿಲ್ಲ ಅಂದರೆ ಆ ಆರ್ಡರ್ ಮಾಡಿರೋದು ಫುಡ್ಡನ್ನು ಹೆಂಗೆ ಮಾಡೋದು, ಡೆಲಿವರಿ ಅವರೇ ತಿನ್ಬಿಡ್ತಾರಲ್ವಾ. ಸೊ ಇದೆಲ್ಲ ಥಾಟ್ಸ್ಗಳು ಬರುತ್ತೆ, ನೀವು ಶೇರ್ ಮಾಡಿ. ಓಕೆ, ಸೊ ಇದೇ ಇದೇ ಇತ್ತು. ಒಂದು ಸಬ್ಸ್ಕ್ರೈಬರ್ ಅವ್ರು ಹೇಳಿದರು, ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ಸ್ವಲ್ಪ ಹೇಳಿ ಅರ್ಥ ಆಗುತ್ತೆ ನಮಗೆ ಸರ್ ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ನಾನು ಈ ವಿಡಿಯೋನ ಮಾಡಿದೆ. ಸೊ ನಾನು ಇಂಗ್ಲೀಷಲ್ಲೇ ಮಾಡ್ತಾಯಿದ್ದೆ. ಸೊ ಅದು ಅಷ್ಟೊಂದು ಫ್ಲೂಯೆನ್ಸಿ ಬರ್ತಾಯಿಲ್ಲ. ಇವಾಗ ನೋಡ್ಬೋದು ನೀವು, ಫ್ಲೂಯೆನ್ಸಿ ನನಗೆ ಬರ್ತಾಯಿಲ್ಲ ಅಷ್ಟೊಂದು ಕನ್ನಡದಲ್ಲಿ. ಓಕೆ, ಸೊ ಹಿಂಗೆ ಬೇರೆಯವ್ರ ಹತ್ರ ಮಾತಾಡ್ತೀನಿ, ಅದು ಬೇರೆ ಅದು. ಬಟ್ ವಿಡಿಯೋದಲ್ಲಿ ಮಾತಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಅಷ್ಟೊಂದು ಕನ್ನಡದಲ್ಲಿ ಮಾತಾಡಲ್ಲ, ಬಟ್ ನಂಗೆ ಬರುತ್ತೆ. ಇಟ್ಸ್ ನಾಟ್ ಅಬೌಟ್ ನನಗೆ ಕನ್ನಡ ಬರಲ್ಲ ಅಂತ, ಬಟ್ ಆದರೂ ನಾನು ಇಂಗ್ಲೀಷಲ್ಲೇ ಮಾತಾಡೋದು ಪ್ರಿಫರ್ ಮಾಡ್ತೇನೆ. ನಿಮಗೆ ಈ ಸೀರೀಸ್ ಎಲ್ಲ ಕನ್ನಡದಲ್ಲೇ ಬೇಕು ಅಂದರೆ ಹೇಳಿ, ನಾನು ಇಂಪ್ರೂವ್ ಮಾಡ್ಕೋತೀನಿ. ನನಗೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಅರ್ಥ ಮಾಡ್ಕೊತೀನಿ. ಸೊ ಇಷ್ಟೇ ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋಲಿ ಕಂಟಿನ್ಯೂ ಮಾಡೋಣ. ಇದೇ ಕಂಟಿನ್ಯೂಷನ್, ನೀವು ಕಂಟೆಂಟ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕಂಟೆಂಟ್ಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ.